ಇನ್ನು ಮಾಜಿ ಸಚಿವ ರಾಜುಗೌಡಗೆ ಸೇರಿದಂತ ಅವರ ಫಾರ್ಚುನರ್ ಕಾರ್ ಅಪಘಾತಕ್ಕೀಡಾಗಿದೆ. ಜಸ್ಟ್ ಮಿಸ್ ಆಗಿದ್ದಾರೆ, ಏನು ಹೆಚ್ಚು ಕಡಿಮೆ ಆಗಿಲ್ಲ. ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಿಂದ ಮರಳಿ ಯಾದಗಿರಿಯ ಸುರಪುರ್ಗೆ ತೆರಳುತ್ತಾ ಇದ್ರು ರಾಜುಗೌಡ. ಅಪಾಯದಿಂದ ಈಗ ಪಾರಾಗಿದ್ದಾರೆ. ಇವತ್ತು ನಸುಕಿನ ಜಾವ ನಡೆದಿರುವಂತಹ ಅಪಘಾತ ಇದು. ಯಾದಗಿರಿಯ ಗಂಜ್ ಪ್ರದೇಶದಲ್ಲಿ ನಡೆದಿರೋದು. ರಾಜುಗೌಡ ಅವರು ತೆರಳುತ್ತಾ ಇದ್ದಂಥ ಕಾರ್ಗೆ ಹಿಂಬದಿಯಿಂದ ಟಿಪ್ಪರ್ ಡಿಕ್ಕಿ ಹೊಡೆದಿದೆ. ಸದ್ಯಕ್ಕೆ ಅವ್ರಿಗೇನೂ ಆಗಿಲ್ಲ, ಸಣ್ಣ ತರಚಿದ ಗಾಯ ಆಗಿದೆ. ಸ್ಥಳೀಯ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆಯನ್ನು ಕೂಡ ಪಡ್ಕೊಂಡಿದ್ದಾರೆ. ಬೇರೊಂದು ಕಾರ್ನಲ್ಲಿ ಸುರ್ಪುರ್ಗೂ ಕೂಡ ವಾಪಸ್ ಹೋಗಿದ್ದಾರೆ. ಟಿಪ್ಪರ್ ಚಾಲಕರನ್ನ ವಶಕ್ಕೆ ಪಡೆದಿದ್ದಾರೆ ಟ್ರಾಫಿಕ್ ಪೊಲೀಸರು. ಯಾದಗಿರಿ ನಗರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಈ ಘಟನೆ ಆಗಿದ್ದ ವ್ಯಾಪ್ತಿಯಲ್ಲಿ ಮನವಿ ಮಾಡ್ಕೊಳ್ತಾರೆ ಅವರು ಮಾಜಿ ಸಚಿವ ರಾಜುಗೌಡ. ದೇವರ ಆಶೀರ್ವಾದ, ಜನರ ಆಶೀರ್ವಾದದಿಂದ ನನಗೇನೂ ಆಗಿಲ್ಲ, ಯಾರೂ ಆತಂಕ ಆಗಬೇಡಿ, ನಿಮ್ಮ ಪ್ರೀತಿಯ ಆಶೀರ್ವಾದ ಹೀಗೆ ಇರಲಿ ಅಂತ ಕೇಳ್ಕೊಂಡಿದ್ದಾರೆ. ಇವತ್ತು ಬೆಳಗ್ಗೆ ಮುಂಜಾನೆ 2 ಗಂಟೆಗೆ ಒಂದು ರಸ್ತೆ ಅಪಘಾತ ಆಗಿತ್ತು. ಎಲ್ಲರೂ ಬಹಳಷ್ಟು ಜನ ಆಘಾತಕ್ಕೊಳಗಾಗಿರಿ. ಆ ಒಂದು ಗಾಡಿ ಫೋಟೋ ನೋಡಿ ಬಹಳಷ್ಟು ಜನ ಚಿಂತೆ ಮಾಡಾಕತಿ, ಬಹಳ ಜನ ಫೋನ್ ಮಾಡಕ್ಕೆ ಬಂದು ಭೇಟಿ ಹಾಕತ್ರಿ. ನಿಮ್ಮೆಲ್ಲರ ಆಶೀರ್ವಾದದಿಂದ, ಕೊಡೇಕಲ್ ಬಸವಣ್ಣಪ್ಪನ ಆಶೀರ್ವಾದದಿಂದ, ನನ್ನ ತಾಯಿಯ ಆಶೀರ್ವಾದದಿಂದ, ಸಾಯಿಬಾಬಾ ದೇವರ ಆಶೀರ್ವಾದದಿಂದ ಏನೂ ಆಗಿಲ್ಲ, ಆರಾಮಾಗಿದ್ದೀನಿ, ಗಟ್ಟಿಮುಟ್ಟಾಗಿದ್ದೀನಿ. ಒಂದು ಎಳ್ಳು ಕಾಳಷ್ಟು ಏನೂ ಸಮಸ್ಯೆ ಆಗಿಲ್ಲ, ಏನೂ ತೊಂದರೆ ಆಗಿಲ್ಲ. ಬಹಳಷ್ಟು ಜನ ಗಾಡಿ ಫೋಟೋಗಳು ನೋಡಿ ಬಹಳಷ್ಟು ಆತಂಕಗೊಳಗಾಗಿರಿ. ಯಾರ ಆತಂಕಗೊಳಗಾಕ್ ಹೋಗ್ಬೇಡ್ರಿ, ನಿಮ್ಮ ಆಶೀರ್ವಾದದವರೆಗೂ ಆರಾಮಾಗೇ ಇದ್ದೀನಿ, ಏನು ಚಿಂತೆ ಮಾಡಕ್ ಹೋಗ್ಬೇಡ್ರಿ, ಯಾರು ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ ಅಂತ ಎಲ್ಲರ ಮನವಿ ಮಾಡ್ಕೊಳ್ತೇನೆ. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಎಲ್ಲಿವರೆಗೆ ಇರ್ತದೆ ಇಷ್ಟೇ ಗಟ್ಟಿಮುಟ್ಟಿ ಆಗಿರ್ತೇನೆ. ಅದಕ್ಕೋಸ್ಕರ ಆತಂಕ ಯಾರು ಪಡಬೇಡ್ರಿ ಅಂತ ಎಲ್ಲರ ಮನವಿ ಮಾಡ್ಕೊಳ್ತೇನೆ.